ಟೈಮ್ ಸೊನ್ನಾಗ ಅಂತ ಮಾಡ್ಬೇಡ. ಬನ್ನಿ ತೋರಿಸ್ತೀನಿ. ಬೆಳಗ್ಗೆಯಿಂದ ಉಪವಾಸ ಏನೂ ತಿಂದಿಲ್ಲ, ಹಂಗೆ ಬಂದಿದ್ದೀನಿ. ಥ್ಯಾಂಕ್ ಯು. ಅವಳ ಬರ್ಡೇಗೆ ಅವಳೇ ಡೆಕೋರೇಷನ್ ಮಾಡ್ಕೊಂತಿದ್ದಾಳೆ, ಸೆಲ್ಫ್ ಡೆಕೋರೇಷನ್. ನನ್ನ ಅಸ್ಥೆಟಿಕ್ ಬಗ್ಗೆ ಅವಮಾನ ಆಗಲ್ವಾ? ಅಲ್ಲ ಗೈಸ್, ಈಗ ಟೈಮ್ ಬಂದು 11:24 ಆಯ್ತು. ಹೌದಾ? ಡೆಕೋರೇಷನ್ ಮಾಡಿದೀವಿ. ಇದು ಆನ್ಲೈನ್ ಒಳಗೆ ತಗೊಂಡಿದ್ದೆ ಅಂತ ಗೊತ್ತೈತೆ ನನಗೆ, ಮೀಶೋದೊಳಗ. ಅದಾದ್ಮೇಲೆ ಇವಾಗ ನನ್ನದು ಮುಗೀತು. ಅದು ನಿಜ. ಇನ್ನ ಆಗೋದೇ ತಡ. ಕೇಕ್ ಕಟ್ಕೊಂಡು ನಮಸ್ಕಾರ. ನನ್ನ ಈ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಹೊರಡುದ್ಲು ಗೈಸ್. ಇವಳು ಯಾಕೆ ನಾಲ್ಕು ಲಗೇಜ್ ಎತ್ಕೊಬತ್ತವಳು ಅಂತ ಗೊತ್ತಾಗ್ತಿಲ್ಲ. ಯಾಕೆ? ಮಂಡೇ ಆಫೀಸ್ ರಜೆ ಆಯ್ತಾಯ್ತು. ಸಾರಿ, ಮಂಡೆಯಿಂದ 3 days ರಜೆ ನಂಗೆ. ಯಾಕೆ ರಜೆ? ಅದ್ಯಾ ನನ್ನ ಮಗ ರಜೆ ಕೊಟ್ಟಾರ ಗೊತ್ತಾ? PM ಹೇಳೇನಲ್ಲ, ವರ್ಕ್ ಫ್ರಮ್ ಹೋಮ್ ಕೊಡ್ಲಿ ಅಂತೇಳಿ. ಆಫೀಸ್ ಬೇಡ ಬರುತ್ತೆ, ಸುದ್ದಿನೇ ಇರ್ತದೆ. ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಕೊಡ್ತೇವೆ ಅಂತ. ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್. ನಂಗೆ ಲ್ಯಾಪ್ಟಾಪ್ ಸಿಕ್ಕಿಲ್ಲ, ಅದಕ್ಕೆ ರಜೆ. ಪಕ್ಕ ನಿಜ. ಅದಕ್ಕೆ ಎತ್ಕೊಬತ್ತಾ ಇದೆಯಾ? 2 ಬ್ಯಾಗ್ ಇಲ್ಲೇ. ಮತ್ತೆ ನಾನು ಊರಿಗೆ ಹೋಗ್ಬೇಕಂತ ಅನ್ಕೊಂಡೆ, ಆಯ್ತಾ? ಮತ್ತೆ ನಿನ್ ಬರ್ತಡೇ ಇತ್ತಲ್ಲ, ಅದಕ್ಕೆ ಉಳ್ಕೊಂಡೆ. ಗೈಸ್, ಇದು ಅಯ್ಯೋ ತಡೀರಿ ಗೈಸ್, ಆಲ್ ಆಫ್ ಎ ಸಡನ್ ಸರ್ಪ್ರೈಸ್ ಆಯ್ತಾ. ನಾನು ಬರ್ತಾ ಇದ್ದೀನಿ, ಇಂಪನ ಬರ್ಡೇ ಇಂಪನ ಬರ್ಡೇ ಮಾಡಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ, ಆಯ್ತಾ. ಇವಳು ನೋಡಿದ್ರೆ ಕಾಲ್ ಮಾಡಿದ್ಲು ನನಗೆ. ಬೆಳಗ್ಗೆ ಕಾಲ್ ಮಾಡಿದ್ದೆ ಇವಳಿಗೆ. ಇವಳೇನಂತ ಅಂದಿದ್ಲು, ಇಲ್ಲ ನಾನು ಬರಲ್ಲ ಅಂತಂದಿದ್ದು. ಇವಳು ಮೇ ಬಿ ನಾನು ಮನೇಲೇ ಇರ್ತೀನಿ, ಮನೆಗೆ ಬಂದು ಸರ್ಪ್ರೈಸ್ ಮಾಡೋಣ ಅಂತ ಇವಳು ಲೆಕ್ಕಾಚಾರ ಇರ್ಬೇಕು ಮೇ ಬಿ. ಹಂಗಿತ್ತ ಇಲ್ವಾ? ನಾನೇ ಹೇಳ್ತಿದ್ದೀನಿ. ಅದು ಗೊತ್ತಿಲ್ಲ. ಹಂಗೆ ಹೋಗ್ಲಿ ತಡಿ ನಾನು ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ಹಂಗೆ ಅಂದ್ಕೊಂಡಿದ್ಲೇನೋ ಅವಳು ಇದು. ಬಟ್ ನಾನೆಂತ ಮಾಡಿದೆ, ಮುಗಿಸ್ಕೊಂಡಿಲ್ಲ. ನಾನು ಹಿಂಗೆ ಥರ ಹೋಗ್ತಾ ಇದ್ದೀನಿ, ಇಂಪನ ಕರೆದಿದ್ದಾಳೆ ಅಂತ ಅಂದಿದ್ದು. ಅವಳು ಇದ್ಬಿಟ್ಟು ಟೆಕ್ಸ್ಟ್ ಮಾಡಿದ್ಲು, ನೋಡಿದ್ರೆ ಅಲ್ಲಿ ನಿಲ್ಕೊಂಡಿದ್ಲು. ಅಲ್ಲಿಂದ ಕರ್ಕೊಂಡು ಇವಾಗ ಮನೆ ಕಡೆ ಪಯಣ ನಡೀತಾ ಇದೆ. 3 ದಿನ ನಾನು ಏನು ಮಾಡ್ತೇನೆ ಹೇಳ್ರಿ? ಏನು ಮಾಡ್ತೀಯ? ನಾನು ಇದು ಬೇರೆ ಇರಲ್ಲ ಗೈಸ್. ಅದು ಏನು ಮಾಡ್ತಾಳೆ ನೋಡೋಣ. 3 ದಿನ ನಾನು MBBS ಮಾಡ್ತೇನೆ ಗೈಸ್. ಏನು MBBS? ಮತ್ತೆ ಇಂಜಿನಿಯರ್ ಓದೇನೆ ಸಾಕು ಹೋಗೈತೆ ನಮ್ಮ ಜೀವನದಲ್ಲಿ. ಅಲ್ಲ, ಇಂಜಿನಿಯರಿಂಗ್ ಓದಿ ಜೀವನ ಸಾರ್ಥಕ ಆಗಲಿಲ್ಲ, ಅದಕ್ಕೆ MBBS ಮಾಡೋಣ ಅಂತ. ಏನು ನಿಜ ಏನು ಹೇಳು? ಫುಲ್ ಫಾರ್ಮ್ ಹೇಳಿ. 5 days MBBS, 5 years MBBS ಅಲ್ಲ, ಈಗ 5 days MBBS. ಏನಕ್ಕೆ? ಹೆಂಗೆ ಹೇಳು ಪೂರ್ತಿ? ಇವ್ರ ಮನೆ ಬಿಟ್ಟು ಬೆಂಗಳೂರು ಸುತ್ತರಿತಾನೆ ಫುಲ್. ಅದೇನು ಪೂರ್ತಿ? ಅದೇನು ಸೆಂಟೆನ್ಸ್? ಮನೆ ಬಿಟ್ಟು ಬೆಂಗಳೂರು ಸುತ್ತರಿತಾನೆ. ಬೀದಿ ಅಂತ ಅದು ಮನೆ ಬಿಟ್ಟು ಬೇಲ್ಬೇಲಿ ಸುತ್ತರಿತಾನೆ. ಐ ಆಮ್ ಇನ್ ಹೋಮ್, ನೌ ಐ ಆಮ್ ಇನ್ ಬ್ಯಾಂಗ್ಳೂರ್. ಅದಕ್ಕೆ ಮನೆ ಬಿಟ್ಟು ಬೇಲ್ಬೇಲಿ ಅಲ್ಲ, ಬೆಂಗಳೂರು ಸುತ್ತರಿತಾನೆ. ನೀನು ಬಂದಿದ್ದಕ್ಕೂ ಸಾರ್ಥಕ. ಬಟ್ಟೆ ಮಡ್ಚಕ್ಕೆ ಗೈಸ್ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಡಿಗ್ನಿ ಪ್ಲಸ್ ಆಫೀಸ್ಗೆ ಹೋಗ್ತಾ ಇದ್ದೀನಲ್ಲ, ನನ್ನ ಕಬೋರ್ಡ್ ಅಂತೂ ರಾಶಿ ಆಗಿದ್ದಾವೆ. ತೋರಿಸ್ತೀನಿ ಬನ್ನಿ. ರಾಶಿ ಎಲ್ಲ ಗಬ್ಬಾಗಿದ್ದಾವೆ. ಹಾಗಾಗಿ ಇವಾಗ ಸಿಂಧು ಒಳ್ಳೆ ಟೈಮಿಗೆ ಬಂದಿದ್ದಾಳೆ. ರುಬ್ಬದೇಗ ಈ ಬ್ಯಾಗು ನಮ್ಮ ದೊಡ್ಡಮ್ಮ ಕೊಡಿಸಿ 5 ವರ್ಷ ಹತ್ತತ್ರ ಆಯಿತು. ಇವತ್ತು ಯೂಸ್ ಮಾಡಿದ್ದೀನಿ. ಪ್ಲಸ್ಸು ದೊಡ್ಡಮ್ಮ ಅಂದರೆ ಅಭಿ ಆಕಾಶರಮ್ಮ ಬರಿಬೇಕು ತಾನೆ. ಹೌದು, ಈಗ ಹಂಗೆ ಮಾಡ್ಬೋದು. ಆಫೀಸಲ್ಲಿ ಯಾವಾಗ ರಜೆ ಇರ್ತಾ MBBS ಫುಲ್ ಫಾರ್ಮ್ ಕೇಳ. ನಮ್ಮೂರಾಗೆಲ್ಲ ಇದ್ರೆ ಅದು ಮನೆ ಬಿಟ್ಟು ಬೇಲ್ಬೇಲಿ ಸುತ್ತು, ಬೆಂಗಳೂರಾಗಿದ್ರೆ ಮನೆ ಬಿಟ್ಟು ಬೆಂಗಳೂರು ಸುತ್ತು. ನಾಡೋದಕ್ಕೆ ನಗು ಬರ್ತೈತೆ, ಹೇಳಿದಕ್ಕೆ ನಗು ಬರ್ಲಿಲ್ಲ. ಮನೆ ಬಿಟ್ಟು ಬೇಲಿ ಸುತ್ತು, ಅದ್ರಲ್ಲಿ ಏನೈತೆ ಸುತ್ತದು ಅಂದ್ರೆ ಓದಕ್ಕೆ. ಏನ್ ಕರೆಕ್ಟಾಗಿ ಮನೆ ಬಿಟ್ಬಿಟ್ಟು ಊರೂರು ಸುತ್ತು ಅಂತ ಅದೇ ಹೇಳಿದ್ದು. ಏನೋ ತೋರಿಸ್ತಾ ಇದ್ದಾಳೆ ತಡಿ ಗೈಸ್. ಬಟ್ಟೆ ಎಲ್ಲ ಇವಾಗ ಮಡ್ಚ್ತಾ ಇದ್ದೀವಿ. ಸ್ಟೋರಿ ಇವಳಿಗೆ ಗೊತ್ತಿಲ್ಲ, ಆಯ್ತಾ? ಇವಳು ಬರ್ತಡೇ ಸ್ಟೋರಿ ಇವಳಿಗೆ ಗೊತ್ತಿಲ್ಲ. ಅಂದ್ರೆ ಯಾವಾಗ ಯಾವ ಬಟ್ಟೆ ತಗೊಂಡಾಳ, ಎಲ್ಲೆಲ್ಲಿ ತಗೊಂಡಾಳ ಅಂತೇಳಿ. ಇವಳು ಬಟ್ಟೆ ತಗೊಂಡಿರೋದು ಎಲ್ಲ ಸ್ಟೋರಿ ನಾನು ಹೇಳ್ತೇನೆ. ಇವಳು ಹೇಳವ ಆಯ್ತು. ಡಿಮಾರ್ಟ್ ಒಳಗೆ ತಗೊಂಡಿ, ಜೋರಾಗಿ ಬರ್ಲಿ ವಾಯ್ಸು. ಡಿಮಾರ್ಟ್ ಒಳಗೆ ತಗೊಂಡಿ 3rd year ಇರುವಾಗ ತಗೊಂಡಿ. ಅದು ನಾನ್ ನೀನ್ ಹೋಗಿದ್ವಿ ಅವತ್ತು, ನೆನಪೇ ಇಲ್ಲ. ಫಾರ್ಮಲ್ಸ್ ಇದು ಹುಡುಕಿದ್ದಂತೂ ದೇವ್ರೆ. ಪ್ಲೇಸ್ಮೆಂಟ್ಗೆ ಎಷ್ಟು ಸುತ್ತಿದ್ ಗೊತ್ತಾ ಅವತ್ತು. ನೀನು ಇಲ್ಲಿ ಇದು ಬ್ಲೂ ಕಲರ್ ತಗೊಂಡಿದ್ದ, ಲೈಟ್ ಬ್ಲೂ ತಗೊಂಡಿದ್ದ. ಅದು ಫೋಟೋ ಐತೆ. ಇದು ಆನ್ಲೈನ್ ಒಳಗೆ ತಗೊಂಡಿದ್ದಂತ ಗೊತ್ತೈತೆ ನಂಗೆ, ಮೀಶೋದೊಳಗ.
ಅದಾದ್ಮೇಲೆ ಇದನ್ನ ಯಾವಾಗ ಹಾಕಿದ್ವಿ ಗೊತ್ತಾ, ಲಾಸ್ಟ್ ನೀನು ಒಮ್ಮೆ ಮನೆಗೆ ಬರ್ತಿದ್ದೆ, ನಾನು ನೀನು ಸಂತ ಅವತ್ತು ಏನಾದ್ರು ಫಲೂದ ಕುಡಿಯಕ್ ಹೋಗಿದ್ವಿ, ಅವತ್ತು ಹಾಕಿದ್ ನೀನು. ಮತ್ತೆ ಅದಾದ್ಮೇಲೆ ಇದೇ ಡ್ರೆಸ್ ಇರುವಾಗ ನಾನು ನಿನ್ನ ಹತ್ರ ಒಂದು ಬ್ಯಾಗಿಗೆ ಅಂತ ಜಗಳ ಮಾಡ್ತಿದ್ದೀನಿ. ನನ್ನ ಹತ್ರ ಟೋಟ್ ಬ್ಯಾಗ್ ಇತ್ತು ಗೈಸ್, ಅದು ಕೊಟ್ಟಿದ್ದೆ ಹೋಗ್ಲಿ ಅಂತ. ಅಕ್ಕ ಅದು ಕಾಲೇಜಿಗೆ ಹಾಕೊಂಡು ಹೋಗ್ಲಿ ಪಾಪ, ನಾನು ಒಬ್ಳೆ ಹಾಕೊಂಡಿದ್ದೀನಲ್ಲ ಅಂತ. ಉಲ್ಟಾ ಅಲ್ಲ, ಸರಿ ಕಾಣಲ್ಲ, ಅರ್ಧ ಮಕ್ಕಂಡಷ್ಟ ಕಾಣ್ತಿದ್ದೀನಿ. ಅದು ಕೊಟ್ಟಿದ್ದೆ ಆಯ್ತಾ, ಅಕ್ಕಂಗೆ ಹಾಕೊಂಡು ಹೋಗ್ಲಿ ಅಂತ ನೋಡಿದ್ರೆ ಚೆನ್ನಾಗಿ ಇಟ್ಕೊಂಡಿದ್ಲು 1-2 ದಿನ. ಆಮೇಲೆ ಊರಿಗೆ ಎತ್ಕೊಂಡೋಗ್ಬಿಟ್ಟವಳು ಅದನ್ನ. ಊರಿಗೆ ಎತ್ಕೊಂಡೋಗಿ ಲಗೇಜ್ ಬ್ಯಾಗ್ ಮಾಡಿ ಸೊಪ್ಪು ಸದೆ ಎಲ್ಲ ತುರ್ಕೊಂಬಂದಿದ್ಲು ಅದ್ರಾಗೆ. ಮತ್ತೆ ಇದು ಅವತ್ತು ಹಾಕೊಂಡಿದ್ದೆ ಅಂತ ನೆನಪೈತಿ, ತಗೊಂಡಿರೋದು ಮಿಶೋದೊಳಗೆ ಅಂತ ಗೊತ್ತೈತೆ ನಂಗೆ. ಮತ್ತೆ ಅದಾದ್ಮೇಲೆ ಇದು ನಿಮ್ಮ ಅಮ್ಮನ ಡ್ರೆಸ್ಸು. ಅದಾದ್ಮೇಲೆ ಮತ್ತೆ ಇದು ಯೆಲ್ಲೋ ಕಲರ್, ನಾವು ಕಲರ್ ಚಾಲೆಂಜ್ ಮಾಡ್ತಿದ್ವಿ. ಎಲ್ಲೋ ಅಂದ್ರೆ ಒಂದೇ ಅದು ಮೆಮೊರಿ ಇರ್ಲಿಲ್ಲ ಲಾಸ್ಟ್ ಇಯರ್ ಅಂತ ಹೇಳಿ. ಆಯ್ತು ಬಿಡವ, ನಿಂಗೆ ತುಂಬಾ ಮೆಮೊರಿ ಐತೆ. ಮತ್ತೆ ಇದು ನಾ ಕೊಟ್ಟಿದ್ದು. ಯಾವ್ದು ಇದು ಎಲ್ಲೈತೆ? ಅದ್ ನೀನ್ ಕೊಟ್ಟಿದ್ದು ಫಸ್ಟ್ ಟೈಮ್. ಇದು ಇವ್ರ ಮನೆಗೆ ಹೋಗಿದ್ದೆ ಅಂತ, ಆಂಟಿ ಮನೆಗೆ ಹೋಗಿದ್ದು. ಅಷ್ಟೇನಾ? ನೀನ್ ಲಾಸ್ಟ್ ಇಯರ್ ಬಟ್ಟೆ ಕೊಟ್ಟು ಇಲ್ಲೈತೆ, ಇಲ್ಲೈತೆ ಲಾಸ್ಟ್ ಇಯರ್ ಬರ್ಡೇ ಕೊಟ್ಟಿದ್ದೆ. ಇಲ್ಲೈತೆ ಇದು ಗ್ರೀನ್, ಇನ್ನೆರಡು ಇಲ್ಲೈತೆ ಟ್ರೆಡಿಷನಲ್ ಒಳಗೆ. ಅಷ್ಟೇ ಗೈಸ್. ಹಲೋ ಹಲೋ ಅಲ್ಲ ಹಲೋ 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 ನನ್ನ ಇದು ಅನುಷನ್ ಲ್ಯಾಗ್ ಬಂದಿದ್ದು ಸಂಜೆ ಬಂದೆ. ಅವಳದು ಬರ್ಡೇಗೆ ನನಗೊಂದು ಕೆಲಸ ಕೊಟ್ಟಿದ್ಲ ಆಯ್ತಾ, ಫುಲ್ ಬಟ್ಟೆ ಎಲ್ಲ ಮಡ್ಚ್ಬೇಕಿತ್ತಂತೆ. 4 hours ನಾವೊಂದು 6:30 ಹಂಗೆ ಬಟ್ಟೆ ಮಡ್ಚೋ ಕುಂತರು 10 o'clock ಮುಗ್ದತಿ. ಗ್ಯಾಪ್ ತಗೊಂಡಿದ್ದು ಖಾಲಿ ಊಟಕ್ಕೆ ಮಾತ್ರ, ಇಲ್ಲೊಂದು ಬಟ್ಟೆ ಅಂಗಡಿ ಇಡ್ಬೋದಾ ಅಂತ. ಸೊ ಅದೆಲ್ಲ ಬಿಡ್ರಿ. ಈಗ 10:39 ಆಯಿತು. ನಾಳೆ ಅವಳು ಬರ್ಡೇ ಐತೆ. ಸೊ ಅದಕ್ಕೆ ನಾನು ಮತ್ತೆ ಚಿಂತು ಸ್ವಲ್ಪ ಈಗ ನೈಟ್ ಹಂಗೆ ಒಂದು ಸ್ವಲ್ಪ ಸೆಲೆಬ್ರೇಷನ್ ಮಾಡೋಣ, ಸ್ವಲ್ಪ ಮೆಮರಿ ಆಗಿರಲಿ ಅಂತೇಳಿ ಏನೋ ಮಾಡ್ತಿದ್ವಿ. ಅವಳು ಯಾವುದೋ ಒಂದು ನಾವು ರೀಲ್ಸ್ ನೋಡಿದ್ವಿ ಅದೇ ಥರ ಮಾಡ್ಬೇಕಂತೇಳಿ, ಅದಕ್ಕೆ ಅವಳು ಪೇಪರೆಲ್ಲ ಕಟ್ ಮಾಡ್ತಾವಳೆ. ಸೊ ಪೇಪರ್ ಕಟ್ ಮಾಡ್ತಾ 1 ಎಡವಟ್ಟು ಆತು. ಈಗ ಅದು ಪೇಪರ್ ಕಿತ್ತೆ ಹೋಯ್ತು, ನಾವು ಬರ್ದಿದ್ದು 23 ಅಂತೇಳಿ ನೋಡ್ರಿ ಹೋಯ್ತು. ಆದ್ರೆ ನಾನು ರಿಪೇರಿ ಮಾಡ್ತೀನಿ. ಹೆಂಗೆ ಫೀಲ್ ಆಗ್ತೈತೆ ನಾಳೆ ನಿಮ್ಮ ಅಕ್ಕನ ಬರ್ತಡೆ? ನಮ್ಮ ಅಕ್ಕನ ಬರ್ತದೆ. ನಿದ್ದೆ ಬರ್ತೈತೆ ನಂಗೆ ಜೋರು. ನಿದ್ದೆ ಬರ್ತೈತಲ್ಲ ನಿನಗೆ ಜೋರು? ಬರ್ತೈತೆ ನಿದ್ದೆ ಬರ್ತೈತೆ ಸಖತ್ತು. ನಂಗೇನು ಅನಿಸ್ತಾ ಇಲ್ಲಪ್ಪ ಬರ್ತಡೆ ಗಿರ್ತಡೆ ಅಂತ. ಏನೋ ಮಾಡ್ಬೇಕು, ಮಾಡೋದು ಅಷ್ಟೇ. ಹುಟ್ಟಿದ ತಪ್ಪಿಗೆ ಅಷ್ಟೇ. ಮತ್ತೆ ಇಲ್ಲ ಗೊತ್ತಿಲ್ಲ ಅವಳಿಗೆ ವಿಡಿಯೋ ಮಾಡಕತ್ತೇವೆ ಅಂತೇಳಿ. ಸೊ ಅವಳಿಗೊಂದು ಮೆಮರಿ ಆಗಿರಲಿ ಅಂತೇಳಿ ಈ ಕ್ಲಿಪ್ನ ಆ್ಯಡ್ ಮಾಡ್ತಿದ್ದೇನೆ ನಾನು. ಫುಲ್ ನಿದ್ದೆ ಬರ್ತೈತೆ ಗೈಸ್ ನಂಗೆ ಮತ್ತು ಚಿಂಟುಗೂ. ಆದರೆ 12 ಗಂಟೆ ಆಗಲಿ ಅಂತ ಕಾಯಕತ್ತೀವಿ. ಅವಳು ಏನೋ ಮಾಡ್ತಾವಳು ಆ ಕಡೆ ರೂಮಲ್ಲಿ. ಒಮ್ಮೆ 11-12 ಗಂಟೆ ಆದರೆ ಕೇಕ್ ಕಟ್ಟಿಂಗ್ ಮಾಡಿ ಮಲ್ಗೋದು ಅಷ್ಟೇ. ಮತ್ತು ನಿಮಗೆ ತೋರಿಸ್ತಾನೆ ನಾವೇನು ಮಾಡಿದ್ವಿ ಅಂತೇಳಿ. ನಾಟ್ ಮಚ್ ಸೆಲೆಬ್ರೇಷನ್, ಜಸ್ಟ್ ಒಂದು ವಿಡಿಯೋ ಮಾತ್ರ. ಅವಳ ಇಯರ್ ಸ್ಟಾರ್ಟ್ ಆಯ್ತಂತೇಳಿ 23 ಆಯ್ತಂತ ಬೇಜಾರಾಗ್ಬೇಕು ಅವಳಿಗೆ ಸದ್ಯಕ್ಕೆ. ಆ್ಯಕ್ಚುಲಿ ಯಾಕೆ ಇಷ್ಟೊತ್ತಾದರೂ ಎದ್ದಿದ್ದಾಳೆ? ಯಾಕೆ ಎದ್ದಿದ್ಯಾ? ಹೋಗಿ ಮಲ್ಕೋ. ಟೈಮ್ ಬಂದ್ಬಿಟ್ಟು ಎಷ್ಟಾಯಿತು? 11:10 ಆಗಿದೆ. ಬನ್ನಿ ಗೈಸ್, ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ. ಇವಳು ಅಕ್ಕ ನೋಡಿ ಮಲ್ಗೋಳೆ. ಮಲ್ಕೋ. ನಾನಿವಾಗ ಇಲ್ಲೋ ಅಥವಾ ಇಲ್ಲಿ ಮಾಡೋಣ ಅಂತ ನನ್ನ ಓನ್ ಡೆಕೋರೇಷನ್ ಆದ ನಾನೇ ಸಂಪೂರ್ಣವಾಗಿ ಮಾಡೋಣ ಅಂತ ನನ್ನ ಬರ್ಡೇಗೆ. ಬನ್ನಿ ಮಾಡೋಣ. ಏನಂತೆ? ನನ್ನ ಬರ್ಡೇಗೆ ಅವಳೇ ಡೆಕೋರೇಷನ್ ಮಾಡ್ಕೊಂತಿದ್ದಾಳೆ. ಸೆಲ್ಫ್ ಡೆಕೋರೇಷನ್, ಸೆಲ್ಫ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಳೆ. ನಾವು ನಿದ್ದೆ ಮಾಡ್ತೀವಿ. ಅಲ್ಲ, ನಾವು ನಿದ್ದೆ ಮಾಡ್ತಿಲ್ಲ. ನಾಳೆಗೆ ಯಾವ ಫೋಟೋ ಚಂದ ಕಾಣ್ತದೆ ನಾನಂತೂ ಸ್ಟೇಟಸ್ ಹಾಕ್ತೀನಿ. ಸ್ವಲ್ಪ ಡಿಫ್ರೆನ್ಷನ್ ನಿತಿನ್ ಸೀರಿಯಸ್ ಆಗಿ. ಗೈಸ್ ಈಗ ಟೈಮ್ ಬಂದು 11:24 ಆಯಿತು. ಇನ್ನೊಂದು 30 ಮಿನಿಟ್ಸ್ ಮಾತ್ರ, 36 ಮಿನಿಟ್ಸ್. ಅವಳ ಬರ್ಡೇಗೇನು ಸೆಲ್ಫ್ ಡೆಕೋರೇಷನ್ ಅಂತೆ. ಅದಕ್ಕೆ ನನ್ನ ಆ ರೂಮಿಂದ ಕಳಿಸಿ ಸೆಲ್ಫ್ ಡೆಕೋರೇಷನ್ ಏನೋ ಮಾಡ್ತಾವಳೆ. ಮತ್ತು ಇಲ್ಲಿ ನಾವು ಒಂದು ಸ್ವಲ್ಪ ಹಾಗೆ ಜಸ್ಟ್ ಈಗ ಒಂದು ಸ್ವಲ್ಪ ಕೇಕ್ ಅಂತ ತರಲಿಲ್ಲ, ಜಸ್ಟ್ ಒಂದು ಅದಕ್ಕೆ ಏನಂತಾರೆ ನಾ ತಗೊಂಬಂದ ನಾರ್ಮಲ್ ಪ್ಯಾಕೆಟ್ ಕೇಕ್ ಅಲ್ಲ, ಅದೊಂದು ಪ್ಯಾಕೆಟ್ ಕೇಕ್ ತಗೊಂಬಂದೇನೆ. ಅದೊಂದೇ ಕಟ್ ಮಾಡಿ ಮಲ್ಕೊಳ್ಳೋದಷ್ಟೇ. ಮತ್ತು ಅವಳಿಗೆ ಡ್ರೆಸ್ ತಗೊಂಬಂದೇನೆ ನಾಳೆಗೆ ಅದೇ ಹಾಕಲಿ ಅಂತೇಳಿ. ಅದು ಬರ್ತ್ಡೇಗೆ ಡ್ರೆಸ್ ಕೊಟ್ಟು ನಾಳೆ ಬರ್ಡೇ ಸೆಲೆಬ್ರೇಷನ್ ಮಾಡೋಣ. ಈಗ ಜಸ್ಟ್ ನಾರ್ಮಲ್ ಒಂದು ಮಿಡ್ನೈಟ್ ಸ್ಟಾರ್ಟಿಂಗ್ ಅಂತ ಹ್ಯಾಪಿ ಬರ್ಡೇ ಅಂತ ಟ್ಯಾಗ್ ಹಾಕಿ ಕೇಕ್ ಕಟ್ ಮಾಡಿಸ್ತೀವಿ. ಅವಳದೇನು ಸೆಲ್ಫ್ ಬರ್ಡೇ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ, ಅಲ್ಲಿ ಸೆಲ್ಫ್ ಬರ್ಡೇ ಸ್ಟಾರ್ಟಿಂಗ್ಗೋಸ್ಕರ
ಅಲ್ಲ ಸೆಲ್ಫ್ 2023 ಸ್ಟಾರ್ಟಿಂಗೋಸ್ಕರ ಏನೋ ಮಾಡ್ತಾವಳೆ ಅವಳು. ಗೊತ್ತಿಲ್ಲ ಅಲ್ಲ ಆಗಲ್ಲ ಹೆಂಗೆ ಮಾತಾಡ್ತಿದ್ದೇನಂತ. ಇದೇ ಫಸ್ಟ್ ಅಂದರೆ ಲೈವ್ ಆಗಿ ನಾನೇ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ತಿರೋದು. ಮತ್ತೆ ಚಿಂಟುನೇ ಎಲ್ಲ ರೆಡಿ ಮಾಡ್ತಾವಳೆ ಇಲ್ಲಿ ಫುಲ್. ಅಷ್ಟೇ ಗೈಸ್, ಮತ್ತೆ 12 ಆದಮೇಲೆ ಸಿಗ್ತೇವೆ. ಇಷ್ಟೊಂದು ಮಾಡ್ತಾ ಇದ್ದೀನಿ ನಂದು ಚೆನ್ನಾಗಿ ಕಾಣಲಿಕ್ಕೆ. ಇವಳು ಸಾಕು ಬಿಡು. ತುಂಬ ನನ್ನ ಅಸ್ಥೆಟಿಕ್ ಬಗ್ಗೆ ಅವಮಾನ ಆಗಲ್ವಾ? ಅಸ್ಥೆಟಿಕ್ ಅಂತೇಳಿ ಅಲ್ಲಿರೋ ಬರೋ ಸಾಮಾನೆಲ್ಲ ಇಲ್ಲಿಗೆ ತಗೊಂಬಂದು ಫುಲ್ ಗ್ರ್ಯಾಂಡಾಗಿ ನಾಳೆ ಬರ್ಡೇ ಸೆಲೆಬ್ರೇಷನ್ ಮಾಡೋದು ಇವತ್ತೇ ಮಾಡ್ತಾವಳೆ ಫುಲ್. ನನ್ನ ಅಸ್ಥೆಟಿಕ್ ಬಗ್ಗೆ ಡೌಟ್ ಹೊಡಿಯಲ್ವಾ? ಅಲ್ಲ ಗೈಸ್ ನೋಡಿ ಒಮ್ಮೆ, ಇದು ಅಸ್ಥೆಟಿಕ್ ಅಂತ ಹೇಳಿ ಫುಲ್ ಬರ್ಡೇ ಸೆಲೆಬ್ರೇಷನ್ನೇ ಆಗೋಯ್ತು. ನಾವೇನು ಇದು ನಮ್ಮಿಬ್ರು ಮಧ್ಯದಲ್ಲಿ ಪಾಪ ಅವಳಿಗೆ ಫುಲ್ ರೋದನೆ ಆಗ್ತೈತೆ. ಪಾಪ ನಿದ್ದೆ ಬರ್ತೈತೆ. ಅಯ್ಯೋ ಬನ್ನಿಗೆ ನಂದು ಇವಾಗ ಡೆಕೋರೇಷನ್ ಹೇಗಾಗುತ್ತೆ ನೋಡೋಣ. ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ, ಅದೇನೇನೋ ತಲೆ ಉಪಯೋಗಿಸಿ ಮಾಡ್ತಾ ಇದ್ದೀನಿ, ನೋಡೋಣ. ಡೆಕೋರೇಷನ್ ಮಾಡಿದೀವಿ ನೋಡಿ, ಸಿಂಪಲ್ ಆಗಿ ಮಾಡಿದ್ದೇವೆ ಅಷ್ಟೇ. ತೋರಿಸಿ ಏನು ಕಾಣ್ತಲ್ಲ. ತಡಿ ಹಿಂದಕ್ಕೆ ಹೋಗಿ ತೋರಿಸಿ. ನಾವು ಎಡವಟ್ಟುಗಳು ಕ್ಯಾಮ್ರಾ ಇಡಕ್ಕೆ ಬರಲ್ಲ ಅನ್ನಿಸಿನ ಥರ ಎಕ್ಸ್ಪರ್ಟ್ ಇಲ್ಲ. ಅಯ್ಯೋ ತಡ್ರಿ, ಗೈಸ್ ಇಷ್ಟೇ ಮಾಡಿರೋದು. ನಾಳೆ ಗ್ರ್ಯಾಂಡಾಗಿ ಮಾಡ್ತೀವಿ, ಇವಾಗ ಇಷ್ಟು ಮಾಡಿದ್ದೀವಿ. ಪಟಪಟ ಅಂತ ಕಟ್ ಮಾಡಿ ಮಕ್ಕಂಬಿಡೋದೆ. ಇವಾಗ 12 ಗಂಟೆ ಆಗ್ತಾ ಬರ್ತಿದ್ದೀನಿ. 1 ನಿಮಿಷ ಇದೆ 12 ಗಂಟೆಗೆ. ಬನ್ನಿ ನಾನು ಡೆಕೋರೇಷನ್ ಸಮೇತನೂ ತೋರಿಸ್ತೀನಿ ನಿಮಗೆ. ಶಾರ್ಟ್ ಹಾಕ್ತೀನಿ, ಅದರಲ್ಲಿ ನೋಡ್ಕೊಳ್ಳಿ ಹೇಗಿದೆ ನನ್ನ ಡೆಕೋರೇಷನ್ ಅಂತ, ಸರಿನಾ? ನಾ ಮೊದಲ ಬಾರಿ ಹತ್ತ ದಿನ ಅಳುವ ದನಿಗೆ ನಮ್ಮಮ್ಮ ನಕ್ಕಿದ ದಿನ, ಪುಟ್ಟ ಕೈಗಳಲ್ಲಿ ದೊಡ್ಡ ಕನಸು, ಕನಸು ಹೊತ್ತು ನಡೆದಾಡುತ್ತಿರುವೆ ಮಾಡಲು ಮನಸ್ಸು. ಇದೇ ಆ ದಿನ ಸುದಿನ, ನನ್ನ ದಿನ, ನನ್ನ ಹುಟ್ಟು ಹಬ್ಬ. ಹ್ಯಾಪಿ ಬರ್ಡೇ ಟು ಮೈ ಗರ್ಲ್. ಥ್ಯಾಂಕ್ ಯು. ಅವಳೆಲ್ಲ ಗೈಸ್ ಚಿಕ್ಕ ಬತ್ತಾಳೆ ನೋಡಿ. ಕೂಡ ಕೈಲಿ ಹಿಡ್ಕೊಳ್ಳಿ, ಎಡ್ಗೈಲೆಲ್ಲ ನಾನೇ ಕೊಡ್ಬೇಕು, ನಾನೇ ಹೇಳ್ಬೇಕಂತ ಕಾಲ ಬಂತು. ಹ್ಯಾಪಿ ಬರ್ತ್ಡೇ ಚಿನ್ನು, ಚಿನ್ನು ಹ್ಯಾಪಿ ಬರ್ತ್ಡೇ ಚಿನ್ನು. ಥ್ಯಾಂಕ್ ಯು. ಏನಪ್ಪ ಬರ್ತ್ಡೇ ಅಂತೇಳಿ ನಡಿ ಗೈಸ್ ಬನ್ನಿ. ಇವಾಗ ನಾನೇ ಸೆಲ್ಫ್ ಸೆಲೆಬ್ರೇಷನ್ ನಾನೇ ಡೆಕೋರ್ ಮಾಡಿ ಇವಾಗ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಇವಾಗ ಕ್ಲಿಪ್ ಶಾರ್ಟ್ ಹಾಕಿದ್ದೀನಿ. ಇವ್ರು ಅವಾಗಿಂದ ಏನೋ ಮಾಡ್ತಾಯಿದ್ರು ಗೈಸ್, ಇವರಿಬ್ರು ನನಗೆ ತೋರಿಸಿಲ್ಲ. ಅದೊಂದು ನೋಡಿ ಅದೊಂದು ಕ್ಲಿಪ್ ಅಟ್ಯಾಚ್ ಮಾಡ್ತೀನಿ, ಸರಿನಾ? ಅದಾದಮೇಲೆ ಮಲ್ಕೊಂಡು ಬೆಳಗ್ಗೆ ಸಿಗ್ತೀನಿ. ಬೆಳಗ್ಗೆ ಏನಾಗುತ್ತೆ ಅಂತ ಇದು ಮಾಡೋಣ, ಸರಿನಾ? ಬಾಯ್ ಬಾಯ್. ಸೆಲ್ಫ್ ಬರ್ಡೇ ಮುಗೀತು. ಇವ್ರು ಅದೇನೋ ಬಾ 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 ನಮ್ಮ ರೂಮ್ಗೆ ಅಂತ ಅಂದಿದ್ದಾರೆ. ಅವ್ರೇನೋ ಸ್ವಲ್ಪ ಡೆಕೋರೇಷನ್ ಮಾಡಿದ್ದಾರೆ. ಬನ್ನಿ ಅಲ್ಲಿಗೆ ಹೋಗೋಣ. ಸಿಂಪಲ್ ನಮ್ದು ಈಗಲೇ ಹೇಳಿದೀನಿ ನೋಡ. ಹೇಗಿದ್ದು ಕಣ್ಣೆ ಕಾಣ್ತಿರೋದು ರಾಶ್ಗೆ ತೋರಿಸ್ರಿ ಗೈಸ್. ಇದು ಮನೇಲೆ ಕೊಡಿ, ನಾನೇ ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್, ಏನೇನೋ ಮಾಡೋರೆ. ಬ್ರೌನಿ ಕೇಕ್ ತಂದುಬಿಟ್ಟು ಮಾಡಿದ್ದಾರೆ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಹೆಲ್ದಿ ವರ್ಷನ್. ಹೆಲ್ದಿ ಫುಲ್ಲು ಡಯಟು. ನೋಡಿ ನಿಮಗೆ ಇನ್ಕೊಬಿಡಿ. ಯಾರ್ಯಾರೆಲ್ಲ ಇವತ್ತು ವಿಶ್ ಮಾಡ್ತೀರೋ ಅವ್ರ ಕಡೆಗೆ ಸ್ಪಾಟಿ ಕೇಳಿದ್ರೆ ಇದೆ. ಥ್ಯಾಂಕ್ ಯು. ಫುಲ್ಲು ಡಯಟು, ತಿಂದು 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 ಸಣ್ಣ ಆಗ್ಬಿಟ್ಟಿದ್ದೀವಿ ನಾವು ತುಂಬ. ಹಾಗಾಗಿ ಡಯಟ್ ನಮ್ಮದು ಎಷ್ಟೇ ಸಾಕು. ತಿಂದ್ಬಿಟ್ಟು ಪಾಚ್ಕೊಳ್ಳೋದು. ಬೆಳಗ್ಗೆ ಏನಾಗುತ್ತೋ ಬೆಳಗ್ಗೆ ಹಾಗೆ ಕಂಟಿನ್ಯೂ ಆಗಿ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಅಜರ ಅಮರ ಈ ನಮ್ಮ ಸ್ನೇಹವೇ. ಬೆಳಗ್ಗೆ ಕೊಡ್ಬೋತಾನೆ ಇಲ್ಲ ತಡಿ ಬಾ ಫಸ್ಟ್. ಇದು ನಿನ್ನಿಂದ ಇದು ಅಂದ್ರೆ ನಾಳೆ ಇದೇ ಹಾಕ್ಬೇಕು. ಅದಕ್ಕೆ ಇದೇ ಹಾಕ್ಬೇಕು ಅಂತ ಅದಕ್ಕೆ ಈಗ ಹಾಕೋಣ ಇದೆ ಅಂತ. ಈ ಡ್ರೆಸ್ ಹಾಕ್ಬೇಕಂತೆ ನಾಳೆ ಹಾಕೋಣ. ಅದು ಪ್ಯಾಕ್ ಮಾಡಕ್ ಪ್ಯಾಂಟ್ ಆಗ್ಲಿಲ್ಲ, ಅದಕ್ಕೆ ಸಪ್ರೇಟ್ ತಗೊಂಡ್ಬಂದಿನಿ. ಇದು ಆ್ಯಕ್ಚುಲಿ ಮೂಮೆಂಟು. ಬನ್ನಿ ನಾಳೆ ಅಂತೆ ಹಾಕೋಣ.
ಅಷ್ಟೇ guys, ಇವಾಗ ಬೆಳಗ್ಗೆ ಸಿಗ್ತೀವಿ. ಚಿಕ್ಕು ನಿಂಗೆ ತಿನ್ಬಿಟ್ಟ ಬೇಡ ಬಿಡು ಮಕ್ಕಂತೀನಿ. ಆಮೇಲೆ ಸಿಗ್ತೀವಿ. ಬೆಳಗ್ಗೆ ನೋಡಿದ್ರಲ್ಲ ಗೈಸ್ ನೈಟ್ ಏನೇನೆಲ್ಲ ಆಯಿತು ಅಂತ. ಬರ್ಡೇ ಸೆಲೆಬ್ರೇಷನ್ ನಿದ್ದೆಗಣ್ಣಲ್ಲೇ ಮಾಡಿದ್ದೀವಿ. ನಿದ್ದೆಗಣ್ಣಲ್ಲೇ ಫೋನ್ ಸ್ಟೋರೇಜ್ ಹೋಗೈತೆ ನಮಗೆ. ಹಿಂಗೆ ಆಗೋದು ಪ್ರತಿ ಸಲ, ಸ್ಟೋರೇಜ್ ಫುಲ್ಲಾಗಿ ಲ್ಯಾಪ್ಟಾಪ್ಗೆ ಹಾಕಿ ಮತ್ತೆ ಅದರಲ್ಲಿ ಡಿಲೀಟ್ ಮಾಡಿ ಮತ್ತೆ ಮೊಬೈಲಲ್ಲಿ ಡಿಲೀಟ್ ಮಾಡಿ, ಅಪ್ಪ ಲ್ಯಾಪ್ಟಾಪಲ್ಲೂ ಫುಲ್ ಆಗೈತೆ. ಅಂಥ ಪರಿಸ್ಥಿತಿ ಬಂದೈತೆ. ಬ್ಯಾಕಪ್ 6 ಇದ್ದಾವೆ ನನ್ನ ಹತ್ರ. ಹಾಗಾಗಿ ನೈಟು ಸಿಂಧು ಗಿಫ್ಟ್ ಕೊಟ್ಲಲ್ಲ, ಅದನ್ನ ಇವಾಗ ಓಪನ್ ಮಾಡೋಣ ಬನ್ನಿ. ಇವಾಗ ಎದ್ದವಳೆ ನಮ್ಮ ಬರ್ಡೇಗೆ ಹಾಕಿರೋದು ಅವಳೇ 1000 ಸಲ ನೋಡ್ಕೊತಾಳೆ ಗೈಸ್. ಏನು ಹೇಳೋಣ ಇವಳಿಗೆ. ಇವರು ನೋಡಿ ವ್ಯೂಸ್ ಆಗಲ್ಲ ಅವಳಿಗೆ, ಅವಳೇ ನೋಡಿ ವ್ಯೂಸ್ ಆಗ್ತಾಳೆ. ನಂದು ರೆಡಿ ಆಯ್ತು. ಇವ್ರು ಇನ್ನ ಎಷ್ಟೊತ್ತು ಮಾಡ್ತಿರ್ರಿ. ನೋಡಿ ನೋಡಿ ಗೈಸ್, ನೋಡಿ ಹಾಗಾಗಿ ಸ್ಟಾರ್ಟ್ ಮಾಡಿದ್ಯಾ ಗೈಸ್. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ನನ್ನ ಬರ್ಡೇ ಕೇಕ್ ತರೋಕ್ಕೆ ನನ್ನನ್ನೇ ಕರ್ಕೊಂಡು ನಮ್ಮ ಡ್ಯಾಡಿ ದುಡ್ಡು ಕಟ್ಟು ಅಲ್ಲೇ ಅಡ್ವಾನ್ಸ್ ಕೊಟ್ಟಿದ್ದಾರಂತೆ. ಹೋಗಿ ಇನ್ನೂ ಅಡ್ವಾನ್ಸ್ ಕೊಟ್ಬಿಟ್ಟು ನಾನೇ ತೊಗೊಬರ್ಬೇಕಂತೆ ಬರ್ಡೇ ಕೇಕ್ನ. ನಾನು ಇವಳು ತೊಗೊಬರಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ರೆಡಿ ಆಗಿದ್ದೀವಲ್ವಾ, ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇಬ್ಬರು. ಟೆಂಪಲ್ ಮುಗಿಸ್ಕೊಂಡು ನಾನು ಹೇಳಿದ್ನಲ್ಲ ಗೈಸ್, ಅದು ಬರ್ಡೇ 23 ಅಂತ ಬರೆದಿದ್ದೆ, ಅದೊಂದು ಸ್ವಲ್ಪ ಇದ್ದಾವೆ ಅಂತ. ಬನ್ನಿ ಒಂದಾದ್ಮೇಲೆ ಒಂದು ಓಪನ್ ಮಾಡೋಣ ಅಲ್ಲೇ ಟೆಂಪಲ್ ಹತ್ರನೇ. ಆಮೇಲೆ ಸಿಗ್ತೀವಿ. ಅಥವಾ ನಾವಿಬ್ರು ಸೈಕಲಲ್ಲಿ ಹೋಗ್ತಾ ಇದೀವಿ. ಒಂದು ಡೌಟ್ ಆಗ್ತೈತೆ, ನಡ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ನಾವು ಯಾವ್ದು ಮಾಧವರ ಅಲ್ಲ ಮಾದ್ನಾಕ್ನಹಳ್ಳಿ ರೀಚ್ ಆಗ್ಬೋದಿತ್ತು ಅನಿಸ್ತತಿ ಗೈಸ್. ನಮ್ಮ ಗಾಡಿ ಸರಿ ಇಲ್ಲ. ಒಂದು ಸ್ವಲ್ಪ ಎಕ್ಸಿಲೇಟರ್ ಕೊಟ್ಟರೆ ಊರು ಮುಂದೆ ಹೋಗುತ್ತೆ. ಅಯ್ಯೋ ನನ್ನ ಮೂಗ್ ಮೇಲೆ ತುಂಬ ಬಿದ್ದಿದೆ, ಅಷ್ಟು ಮುಂದೆ ಹೋಗುತ್ತೆ. ಅದಕ್ಕೆ ಭಯ, ಜೀವದ ಭಯ ನನಗೆ. ಆಮೇಲೆ ಇವಳು ಬೇರೆ ಕೂರ್ಸ್ಕೊಂಡಿದ್ದೀನಿ, ಅದಕ್ಕೆ ನಿಧಾನಕ್ಕೆ ಎಲ್ಲ ದೇವ್ರನ್ನ ನೆನ್ಸ್ಕೊಂಡು ಓಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗಂದ್ರೆ ದೇವಸ್ಥಾನಕ್ಕೆ ಹೊಂಟಿರೋದಲ್ಲ ಬಿಡು, ದೇವರೇ ಕಾಪಾಡ್ತಾನೆ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಇಲ್ಲಿ ಸಿಹಿ ಕಹಿ. ದೇವತೆ ನಿನ್ನ ನನ್ನ ಏಕಾಂತಕ್ಕೆ ಅಂಜಾನಿ ಹಾಡಿದೆ, ಸುಂದರ ಸ್ವರ್ಗಕ್ಕೆ ನನ್ನ ನೀ ದೂಡಿದೆ, ಕಣ್ಮುಂದೆ ನೀ. ಸ್ವಲ್ಪ ಕುತ್ಕೊಂಡಿದ್ದೀವಿ ಗೈಸ್. ಅದಾದಮೇಲೆ ಇದನ್ನ ಓಪನ್ ಮಾಡಬೇಕಲ್ವಾ. ಬನ್ನಿ ಫಸ್ಟ್ ಒನ್ ಇದರಲ್ಲಿ ಯಾರು ಪಿಕ್ ಮಾಡ್ತೀನೋ, ಯಾರು ಫಸ್ಟ್ ಬರುತ್ತೋ ನೋಡೋಣ. ಅದನ್ನ ಇವಾಗ ನಾನು ಕಂಪ್ಲೀಟ್ ಮಾಡಬೇಕು ನನ್ನ ಬರ್ಡೇ ದಿವಸ. ಇವಳಿಗೂ ಹೇಳಿಲ್ಲ ಹೇಳಲ್ಲ ಅಂತಲೇ ಸುಮ್ಮನೆ ಆಗಿದ್ದೀನಿ ಇವತ್ತು. ಅದಕ್ಕೆ ನನ್ನ ಜೊತೆ ಸುಮ್ಮನೆ ಕರ್ಕೊಬಂದೆ. ಬರಲ್ಲ ಅಂತ ಇದ್ಲು, ಮನೆಗಿರ್ತೀನಿ ಅಂತ. ಅದಾದಮೇಲೆ ಬಾ ನಂದೇನೋ ಇದೆ ಕ್ಯಾಮ್ರಾ ಹಿಡಿಯಕ್ಕೆ ಬಾ ಅಂದೆ. ಅದಕ್ಕೆ ಇವಾಗ ಇದು ಫಸ್ಟ್ ಓಪನ್ ಮಾಡ್ತೀನಿ ಬನ್ನಿ. ಓಪನ್. ನಾನೇ ಕೂತ್ಕೊಂಡು ನನಗೆ ಏನೇನು ಬೇಕೋ ಅದನ್ನೆಲ್ಲ ಬರೆದ್ಬಿಟ್ಟು ಇಟ್ಟಿದ್ದೀನಿ ಸರ್. ಬನ್ನಿ ಫಸ್ಟ್ ನಾನು ತೆಗೆದಿದ್ದೀನಿ. ಅಯ್ಯೋ ಬಿಚ್ಚದಿರೋದು ಇವಾಗ ನಂಗೆ ಹಬ್ಬ. ನನ್ನ ತೋರ್ಸೆ ನಿನ್ನ ತೋರ್ಸಕತ್ತಿರೋದು. ಬನ್ನಿ ಫಸ್ಟ್ ನಾನು ತೆಗೆದಿದ್ದೀನಿ. ಓ ಎಸ್, ಸ್ಟಾರ್ಟ್ ಎ ಮಿನಿ ವ್ಲಾಗ್ ಇನ್ಸ್ಟಾಗ್ರಾಮ್ ಅಂತ ಕೊಟ್ಟಿದ್ದೀನಿ. ಮಾಡ್ತೀಯಾ? ಆಲ್ರೆಡಿ ಹೆಂಗಿರೋ ಗೆಟ್ ರೆಡಿ ವಿತ್ ಮೀ ಮಾಡಿದ್ದೀನಿ. ಅದನ್ನೇ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಯಾವುದಾದೆಲ್ಲ ಕಂಟೆಂಟಿಗೂ ಅದನ್ನು ಇನ್ಸ್ಟಾದಲ್ಲಿ ಮಿನಿ ವ್ಲಾಗ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಫಸ್ಟು ಬರ್ದಿದೆ, ಸರಿನಾ? ಇವಾಗ ಇದಾಯಿತು. ಹೆಂಗಿರೋ ಇದು ಮಾಡಿದ್ದೀನಿ. ಅದಕ್ಕೆ ಇವಾಗ ಸೆಕೆಂಡ್ ಒನ್, ಗಿವ್ 5 rupees ಫಾರ್ ದ ರ್ಯಾಂಡಮ್ ಪೀಪಲ್ ಅಂತ ಇದೆ. ಈ ವ್ಲಾಗ್ನ ನಾನು ಇವಾಗ ಮಾಡಲ್ಲ, ಬಟ್ ಬರ್ದಿದ್ದೀನಿ ಇದನ್ನು. ಇದು ಸಪ್ರೇಟಾಗಿ ಬರುತ್ತೆ, ಅದು ಆಮೇಲೆ ಕೊಡ್ತೇನೆ ನಾನು. ಇದನ್ನು ಇವಾಗ ಸ್ಕಿಪ್ ಮಾಡ್ತಾ ಇದ್ದೇನೆ. ರೆಕಾರ್ಡ್ ಆಗ್ತಿದ್ಯಾ? ಹಾಂ. ಮೇಂಟೈನ್ ಎ ಡೈರಿ ವೇರ್ ನೋಟ್ ಡೌನ್ ಈಚ್ ಮಂತ್ ಗ್ಲಿಮ್ಸ್. ಅಂದರೆ ಒಂದು ಮಂತಲ್ಲಿ ಯಾವುದ್ಯಾವುದೆಲ್ಲ ತುಂಬ ಮೆಮೊರಿಯಾಗಿ ಉಳ್ಕೊಂಡಿರುತ್ತೆ. ಅಂದರೆ ಈ ಮಂತಲ್ಲಿ ನನ್ನ ಬರ್ಡೇ ಐತಲ್ವ, ಮೇ ಮಂತಲ್ಲಿ. ಈ ಮಂತಲ್ಲಿ ಅದು ಡೈರಿ ಒಳಗೆ ಬರ್ತು, ಅದನ್ನು ಆ ಪಿಕ್ಚರ್ ತೆಗೆದು ಬರೆದು ಏನು ಸ್ಪೆಷಲು ಅಂತ, ಆ ಮಂತಲ್ಲಿ ಏನು ಸ್ಪೆಷಲು ಅನ್ನೋದನ್ನು ಬರೀಬೇಕು ಅಂತ ಡೈರಿ ಆಲ್ರೆಡಿ ಹುಡುಕಿಟ್ಟಿದ್ದೀನಿ. ಈ ಮಂತ್ ಎಂಡಲ್ಲಿ, ಐ ಮೀನ್ ಮೇ ಮುಗಿಯುತ್ತಲ್ಲ, ಅವಾಗ ನಿಮಗೆ ತೋರಿಸ್ತೀನಿ. ಬೇರೆ ಬ್ಲಾಗ್ ಮಾಡ್ತೀವಲ್ವ, ಅದರಲ್ಲಿ ನಿಮ್ಗೆ ತೋರಿಸ್ತೀನಿ. ಬನ್ನಿ ಇವಾಗ ನೆಕ್ಸ್ಟ್ ಒಂದು ತೆಗೆಯೋಣ. 4th one ಮೇಲೆ ಅಂತ ಹಿಡಿ ಅನ್ಸುತ್ತೆ. ಮೇಲೆ ಹಿಡಿ, ತೆಗೆಯೋದು ಕಾಣಲ್ಲ. ಏನೋ ಒಂದು ಗೈಸ್, ಸೆಲ್ಫ್
ಗ್ರೋತ್ ಪ್ರಾಮಿಸಸ್ ಅಂತೆ. ಏನು ಸೆಲ್ಫ್ ಗ್ರೋತ್ ಪ್ರಾಮಿಸಸ್ ಇವಾಗ ಹೇಳ್ತಾ ಅದನ್ನ ಹೇಳು. ಏನಿಲ್ಲ ಗೈಸ್, ದುಡ್ಡು ಮಾಡಬೇಕು. ಸಿಂಪಲ್, ಒನ್ ವರ್ಡ್ ಆನ್ಸರು, ದುಡ್ಡು ಮಾಡಬೇಕು. ಹಂಗೆ ಖುಷಿಯಾಗಿರ್ಬೇಕು ಅಷ್ಟೇ ಇರೋಂಥದ್ದು. ಇನ್ನೂ ಸುಮಾರು ಇದ್ದಾವೆ, ಸಾಕು ಒಂದು ಸಾಕು. ಸೆಲ್ಫ್ ಗ್ರೋತು, ಸೆಲ್ಫ್ ಅಂದರೆ ಒಂದೇ ಅಲ್ವಾ, ನಾನು ಹೇಳೋದು ಒಂದೇ ಈಗ ಅಷ್ಟೇ. ಬನ್ನಿ ಇವಾಗ ಎಷ್ಟನೇ ಒಂದು ಬ್ರೋ? 5th one ಅನ್ಸುತ್ತಲ್ಲ? 6th one, 5th one ಇದು. ರಿಫ್ಲೆಕ್ಟ್ ಆ್ಯಂಡ್ ರೀಸೆಟ್. ವಾಟ್ ಡಿಡ್ ಯು ಲರ್ನ್ ದಿಸ್ ಇಯರ್? ವಾಟ್ ಡು ಯು ವಾಂಟ್ ಟು ಚೇಂಜ್? ಓಕೆನಾ? ಫಸ್ಟ್ ಕ್ವಶನು ರಿಫ್ಲೆಕ್ಟ್ ಆ್ಯಂಡ್ ರೀಸೆಟ್ ಆಯಿತಾ? ವಾಟ್ ಡಿಡ್ ಯು ಲರ್ನ್ ದಿಸ್ ಇಯರ್ ಅಂತ ಕೇಳ್ತಾ ಇದ್ದಾರೆ. ಈ ವರ್ಷದಲ್ಲಿ ಏನೇನು ಕಲಿತೆ ಅಂದರೆ ತುಂಬ ಅನ್ನೋದು ಏನು ಹೇಳೋದು ಕಲಿತೆ. ಫ್ರೆಂಡ್ಶಿಪ್ ವಿಷಯದಲ್ಲಿ ಅನ್ನೋದಕ್ಕಿಂತ ಜಲಸ್ ವಿಷಯದಲ್ಲಿ ಕಲಿತೆ ನಾನು. ಅದಾಗಿದ್ದ ತಕ್ಷಣ ಜಾಬ್ ವಿಷಯದಲ್ಲೂ ಕಲಿತೆ. ಯಾಕೆ ಅಂದರೆ ನನ್ನ ಆಫೀಸ್ ಆದ್ಮೇಲೆ ಏನೋ ಡಿಗ್ರಿ ಸರ್ಟಿಫಿಕೇಟ್ ಬಂದಾದಮೇಲೆ ಐ ಟಿ ಅಂತ ಸರ್ವೇ ಹುಡುಕ್ತಾ ಇದೆ. ಆ ವಿಷಯದಲ್ಲೂ ತುಂಬ ಹುಡುಕಾಡಿ ರೋಸ್ ಗೆದ್ದು ತುಂಬ ಕಲಿತೆ. ಹೆಂಗೆ ಓದಿದ್ರು, ಹೆಂಗೆ ಇದು ಮಾಡಿದ್ರು, ಜಾಬ್ ಇರೋ ಫೆಸಿಲಿಟೀಸು ಪ್ಲಸ್ ಚಾಲೆಂಜಸ್ ಇರೋ ಕಾರಣದಿಂದ ತುಂಬ ಕಷ್ಟ ಆಗ್ತಾಯಿದೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಜಾಬ್ ಸಿಗೋದು. ತುಂಬ ಕಲಿತೆ. ವಾಟ್ ಯು ವಾಂಟ್ ಟು ಚೇಂಜ್ ಅಂದರೆ ಸ್ವಲ್ಪ ಕೋಪ ಕಮ್ಮಿ ಮಾಡಬೇಕು. ಐತೆ, ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಮಂಗಳೂರೆಲ್ಲ ಸಖತ್ ಕಮ್ಮಿ ಆಗಿದೆ ಗೈಸ್, ಮತ್ತೆ ಏನೋ ಸ್ಟಾರ್ಟ್ ಆಗಿಬಿಟ್ಟೈತೆ ಬೆಂಗಳೂರು. ಈಗ ಮನೇಲೆ ಇದ್ದಾಳಲ್ಲ, ಎಲ್ಲ ಕೆಲಸ ಮಾಡೋರದಾರಲ್ಲ, ಅದಕ್ಕೆ ಜಾಸ್ತಿ ಆಗಿತ್ತು ಅಷ್ಟೇ. ಅದಕ್ಕೆ ಕೋಪ ಸ್ವಲ್ಪ ಕಮ್ಮಿ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ಏನೋ ಚೇಂಜಸ್ ಅಂತಲ್ಲ. ಇವಾಗ 6th one ಓಪನ್ ಮಾಡೋಣ ಬನ್ನಿ. ಸೆಲೆಬ್ರೇಟ್ ಯು ಓನ್ ಕಂಪನಿ ಅಲೋನ್ ಅಂತ ಹಾಕ್ತಿದ್ದೀನಿ. ಅಂದರೆ ನನ್ನ ಬರ್ಡೇ ನನ್ನ ಓನಾಗಿ ನಾನೇ ಸೆಲೆಬ್ರೇಟ್ ಮಾಡ್ಕೋಬೇಕು ಮಿಡ್ನೈಟಲ್ಲಿ ಅಂತ ಇತ್ತು. ಆ ಬ್ಲಾಗ್ ಆಲ್ರೆಡಿ ಬಂದಿರುತ್ತೆ ನೋಡಿ ಸ್ಟಾರ್ಟಿಂಗಿಗೆ. ಆರೆಂಜ್ ಇದ್ರಲ್ಲೇ ಅಟ್ಯಾಚ್ ಮಾಡಿರ್ಬೋದು ಮೇ ಬಿ ನಾನು. ಅದು ನಂದು ಒಂದಾಗಿತ್ತು, ಅದು ಇವಾಗ ಕಂಪ್ಲೀಟ್ ಆಗಿದೆ. ಉಳ್ಕೊಂಡಿರೋದು ಏನು ಅಂದರೆ ಅದು 5 rupees ಒಂದು. ಅದು ನಾನು ನೋಡ್ತಿದ್ದೆ ಏನು ಅಂತ. ನಾನು ಒಂದು ಬ್ಲಾಗ್ ಮಾಡಿಬಿಟ್ಟು ಅದೇನೋ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಅದು ನನ್ನ ಫಸ್ಟ್ ಸ್ಯಾಲ್ರಿ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ ಆದರೆ ಬೇಗ ಕಾಯ್ತಾ ಇದ್ದೀನಿ ಮಾಡಲಿಕ್ಕೆ. ಆಮೇಲೆ ಇದು 7th one. ಇದೇನೋ ಜಾಸ್ತಿ ಬರ್ತಿದ್ದೀನಿ ಗೈಸ್. ಫಾರ್ ಯೋರ್ 23rd birthday, go give some donation like buttermilk or ice cream or chocolate. ಎಕ್ಸಾಕ್ಟ್ 23 ಅಂತ ಹಾಕಿದ್ದೀನಿ. ಆ್ಯಕ್ಚುಲಿ ಜಾಸ್ತಿ ಬರಿಬೋದಿತ್ತು. ಅದರಲ್ಲೂ ಇದರಲ್ಲಿ ಏನು ಬರ್ತಿದ್ದೀನಿ ಅಂದರೆ ನನ್ನ ದುಡ್ಡಲ್ಲೇ. ನಾನು ಇವಾಗ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಪಾರ್ಟ್ ಟೈಮ್ ಅಂದ್ಬಿಟ್ಟು ಡಿಗ್ರಿ ಸರ್ಟಿಫಿಕೇಟ್ ಬರೋಕ್ಕಿಂತ ಮುಂಚೆ ಒಂದು ಕಂಪ್ನಿಗೆ ಹೋಗ್ತಾ ಇದ್ದೆ. ಆ ಕಂಪ್ನಿಗೆ ಹೋದಾಗ ನಾನೇ ಓನಾಗಿ ಅರ್ನ್ ಮಾಡಿದ್ದೆ. ಆ ದುಡ್ಡನ್ನ ಜೋಡಿಸ್ಕೊಂಡು ಇನ್ನೂ ಇಟ್ಕೊಂಡಿದ್ದೀನಿ. ಆ ದುಡ್ಡಲ್ಲಿ ಇವಾಗ ನನ್ನ ಓನ್ ದುಡ್ಡಲ್ವಾ, ಸೊ ಎಕ್ಸಾಕ್ಟ್ 23 ಅಂದರೆ ಬಜೆಟ್ ಅಷ್ಟೇ ಸಾಲದು. ಅದಕ್ಕೆ 23 rupees 23 people 23 rupees 23 ಕೊಡೋದು. 23 ಜನ ಕೊಡ್ತೀಯ? 23 ಜನ ಕೊಡೋದು. ಓಕೆನಾ? ನಾನು ಅದಕ್ಕೆ ಬಜೆಟ್ ಇರೋ ಕಾರಣದಿಂದ, ಕಮ್ಮಿ ಇರೋ ಕಾರಣದಿಂದ 23 ಹಾಕಿದ್ದೀನಿ. ಅಕಸ್ಮಾತ್ ನನ್ನ ಕೈಲಿ ನೆಕ್ಸ್ಟ್ ಟೈಮ್ ಆದರೆ ಸ್ವಲ್ಪ ಜಾಸ್ತಿ ಕೊಡೋಣ. ಅದು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಪರವಾಗಿಲ್ಲ. ಅಷ್ಟೇ. ಇವಾಗ 23 ಜನಕ್ಕೆ ಎರಡರ ಆಪ್ಷನ್ ಮಾಡಬೇಕು. ಬಟರ್ ಮಿಲ್ಕ್ ಕೊಡೋಣ ಅಂತ ಇದ್ದೀನಿ. ಬಟರ್ ಮಿಲ್ಕ್ ಜೊತೆ ನಾನು ಏನು ಅಂದ್ಕೊಂಡೆ ಅಂದರೆ ಸ್ಟಿಕ್ಕಿ ನೋಟ್ಸ್ ಬರುತ್ತಲ್ಲ, ಅದ್ರ ಮೇಲೆ ಲೆಟ್ ಮಿ ರೈಟ್ ಸಮಥಿಂಗ್ ಅಂತ ಅಂದ್ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೋಗಿ ಮಾನಸನಹಳ್ಳಿಗೆ ಹೋಗಿ ಅದನ್ನು ತೊಗೊಂಡು ಕೊಡೋಣ. ಇವಾಗ ಎರಡೇ ಬಾಕಿ ಇದ್ದಿದ್ದು, ಬಟರ್ ಮಿಲ್ಕ್ ಒಂದು ಕೊಡೋದು, ಅದಾದಮೇಲೆ 5 rupees ಅದೇ ಹೇಳಿದ್ರೆ ನೆಕ್ಸ್ಟ್ ಬರುತ್ತೆ ಅಂತ ಬಟರ್ ಮಿಲ್ಕ್ ಮಾಡೋಣ ಬನ್ನಿ. ಈಗ ಅಷ್ಟೇ ಗೈಸ್, ಇಷ್ಟಾಗಿತ್ತು. ಐ ಹೋಪ್ ಇದೊಂಥರ ಚೆಂದ ಇತ್ತು ಅಂತ ನನಗೆ. ಸಿಂಪಲ್ ಅನಿಸಿರ್ಬೋದು ಕೆಲವೊಬ್ಬರಿಗೆ, ಬಟ್ ಇದು ನನಗೆ ಫಸ್ಟ್ ಟೈಮ್ ಮಾಡಿಕೊಂಡು ಚೆಂದ ಆಗಿದೆ. ಹಾಗಾಗಿ ನನಗೆ ಖುಷಿ ಆಯಿತು. ಬನ್ನಿ ಇವಾಗ ಬಟರ್ ಮಿಲ್ಕ್ ಮಾಡೋಣ. ಕಟ್ಕರೋ ಬೈ. ನೋ ರೆಸ್ಪಾನ್ಸ್. ಬೆಳಗ್ಗೆಯಿಂದ ಉಪವಾಸ ಏನೂ ತಿಂದಿಲ್ಲ, ಹಂಗೆ ಬಂದಿದ್ದೀನಿ. ಅಕ್ಕ ಅಲ್ಲೇ ಒಂದು ಚಪಾತಿ ತಿನ್ಕೊಂಡು ಬಂದವಳು. ಇವಾಗ ಪ್ರಸಾದ ತಿನ್ನೋಣ ಬನ್ನಿ. ಚೆನ್ನಾಗಿತ್ತು. ಫಸ್ಟ್ 4 people ನಾನೇ ಫಸ್ಟ್ ನನಗೆ ಕೊಡಿಸ್ಬಿಡು. ಏನು ಮಜ್ಗೆನ ಇವಳು ನೆಕ್ಸ್ಟ್ ಲೆವೆಲ್ ಅವಳೆ. ಅಲ್ಲ ಬಿಸಿಲು ಗೈಸ್, ಅದಕ್ಕೆ ಬಿಸ್ತಿದೆ. ಹೇಗನ್ನಿಸ್ತು? ಅವಾಗಿಂದ ಹೇಳಿದ್ದಕ್ಕೆ ಸಾರ್ಥಕ ಆಯ್ತು ಅನ್ಸ್ತಾ? ಸಮಥಿಂಗ್ ಸ್ಪೆಷಲ್ ದಿಸ್ ಟೈಮ್. ಇದು ಪ್ರತಿ ಸಲ ಬೇರೆನೇ ಇತ್ತು. ಮಾಡ್ತಿದ್ವಿ. ಅದಕ್ಕೂ ಇವ್ಳಿಗೆ ಹೇಳ್ತಾ ಇದ್ದೀನಿ ಗೈಸ್, ಬರ್ಡೇ ಕೇಕ್ ಇನ್ನೇನು ಬೇಡ, ಸಾಕು ತಿನ್ವಲ್ಲ, ಇಂಪನ ಕಟ್ ಮಾಡ್ತಿದ್ದಲ್ಲ ಸಾಕು ಅಂತ ಇದ್ದೀನಿ. ಬಟ್ ಇವಳು ಆರ್ಡರ್ ಕಟ್ ಬಂದಿದ್ದೀವಿ ಅಂತ ಇವ್ರುಗಳು. ಹಾಗಾಗಿ ಗೈಸ್ ಯಾವತ್ತು ಐಸ್ ಕ್ಯಾಂಡಿ ತಿಂದಿಲ್ಲ ಅಂತ ಇನ್ನೊಂದು ಬೇಕು ತಗೋ. ಚೆನ್ನಾಗಿದೆ ಗೈಸ್. ಗೈಸ್ 23
ಬಂದಿದ್ವಿ, 26 ತೊಗೊಂಡಿದ್ದೀವಿ ಈಗ. ಬನ್ನಿ, ಅದು ಯಾಕಂದರೆ ಸ್ಟಿಕ್ಕಿ ನೋಟ್ಸ್ ಕ್ಯಾನ್ಸಲ್ ಮಾಡಿದ್ವಿ ಈಗ, ಹಾಗಾಗಿ 26ನೇ ಟೋಟಲ್ ಮಜ್ಜಿಗೆ ತೊಗೊಂಡಿದ್ದೀವಿ. ಇನ್ನು 4 ತೊಗೊಂಡ್ರೆ 30 ಆಗಿಬಿಡುತ್ತೆ. 4 ತೊಗೊಂಬಿಡೋಣ, ಇನ್ನು 4 ತೊಗೊಂಬಿಟ್ಟು 30 ಮಜ್ಜಿಗೆನ ಕೊಟ್ಬಿಡೋಣ. ಸ್ಟಿಕ್ಕಿ ನೋಟ್ಸ್ ಇನ್ನೇನು ಬೇಡ ಅಂತ ಅಷ್ಟೇ. 26 ಇದ್ದಾವೆ ಇದರಲ್ಲಿ. ಅಷ್ಟು ಇವ್ರಿಗೆ ಕೊಡೋಣ ಬನ್ನಿ. ಅವರಿಗೆ ಕುಡೀರಿ, ತಣ್ಣಗಿರಿ. ಬರ್ಡೇ ಇವಾಗ ಅದೇ ಬರ್ಡೇ ಅದು. ಥ್ಯಾಂಕ್ ಯು. ಗೈಸ್, ಅವ್ರು ಯಾರೋ ಮದ್ವೆ ಕೊಟ್ಟರೆ ಆರ್ಡರ್ ಅಂತಲೂ ಬೇಡ, ಕುಡ್ದಿರೋದು ಇಳ್ದೋಗ್ಬಿಡುತ್ತಂತ, ಅದಕ್ಕೆ ಬೇಡ ಅಂತವ್ರಿ. ಗಾಡಿ. ಹ್ಞೂ, ಕತ್ತರಲ್ಲ ಅವ್ರಿಗೆ ಕೊಡ್ತೀನಿ. ಗೈಸ್, 26 ತೊಗೊಂಡಿದ್ವಲ್ಲ, ಇವಾಗ ಇನ್ನೂ ಒಂದು 4 ತೊಗೊಳ್ತಾ ಇದ್ದೀವಿ. ಇದು ಇನ್ನೊಂದು ಬೇಕ್ರಿಯಲ್ಲಿ ಬಂದ್ವಿ, ಅದು ಖಾಲಿ ಆಗಿತ್ತಂತೆ. ಇನ್ನೊಂದು ಬೇಕ್ರಿಯಲ್ಲಿ ತೊಗೊಂಡು ಟೋಟಲ್ 30 ಅನಿಸ್ತಾ ಇದ್ದೀವಿ. ಬನ್ನಿ. ವಿಡಿಯೋ ಮಾಡಕತ್ತೆ ನಾವು. ಪೆಟ್ರೋಲ್ಗಲ್ಲ ಮಜ್ಜಿಗೆ ಅವಳ ಬರ್ಡೇ ಅದಕ್ಕೆ. ಹಾಂ, ಒಂದು ಕೊಡು ಹಂಗೆ. ಇದೊಂದು ಲಾಸ್ಟ್ ಇದೆ ಮಜ್ಜಿಗೆ, ಈ ಸೆಕ್ಯೂರಿಟಿ ಅಂಕಲ್ ಕೊಟ್ಬಿಡೋಣ. ಮಜ್ಜಿಗೆ ಒಂದೇ ಇದ್ದಿದ್ದು ಲಾಸ್ಟ್, ಅದಕ್ಕೆ. ಯಾರ್ಯಾರು ಗುಣ ಆಯ್ತಾ ಅವ್ರಿಗೆ ಅದು ನಿಜ. ಅದು ನಿಮಗೆ ಇರಬೇಕೇನೋ. ತಣ್ಣು ಕುಡೀರಿ ಇವತ್ತು. ಅನುಷ ಅಂತ ಅವನು ಸುತ್ತು ಬಿಡುವಾಗಲ್ಲ. ಅಯ್ಯೋ, ಅಷ್ಟೆಲ್ಲ ಬೇಡ ಅಂತ ಅವರು ಒಂದು ತುತ್ತು ನುಂಗುವಾಗೂ ಅನುಷ ಅಂತ ಹೇಳ್ತಾರಂತೆ. ಅಷ್ಟೆಲ್ಲ ಬೇಡ. ಅಷ್ಟೇ ಗೈಸ್, ಸರಿ. ಚಾಲೆಂಜ್ ಇಲ್ಲಿಗೆ ಮುಗೀತು. ಇವಾಗ ಇಲ್ಲಿ ಜೈನ್ ಟೆಂಪಲ್ ಇದೆ. ಈ ಜೈನ್ ಟೆಂಪಲ್ಗೆ ಒಂದು ಸ್ವಲ್ಪ ಬಂದು ಬುದ್ಧ ಸ್ವಲ್ಪ ಧ್ಯಾನ ಮಾಡಿ ಅದಾದಮೇಲೆ ಫೋಟೋಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬನ್ನಿ, ತೋರಿಸ್ತೀನಿ ಟೆಂಪಲ್ನ.
ನಾನು ಹಂಗೋ ಹಿಂಗೋ ಅಂತ ಏನೂ ಖರ್ಚೇ ಮಾಡಲಿಲ್ಲ. ಐ ವಾಂಟೆಡ್ ಟು ಮೇಕ್ ಇಟ್ ಸಮಥಿಂಗ್ ಸ್ಪೆಷಲ್. 23 ವರ್ಷಕ್ಕೆ ಸ್ಪೆಷಲ್ ಅನ್ನೋದಕ್ಕಿಂತ 25ಗೂ ಮಾಡ್ಬೋದಿತ್ತು. ಬಟ್ 23 ವರ್ಷಕ್ಕೆ ನನ್ನ ಕೈಲಾದಷ್ಟು ನನ್ನ ಕೈಲಾದಷ್ಟು ಐ ಮೀನ್ ನನ್ನ ಹತ್ರ ಎಷ್ಟಿತ್ತೋ ಅಷ್ಟನ್ನು ನನ್ನ ಕೈಲಾದಷ್ಟು ಇದು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ಇದೆಲ್ಲ ಚೆಂದ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇನ್ನು ಓಲ್ಡ್ ಡೇ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಇವಾಗ ಅಷ್ಟೇ.